ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಮಾರ್ಚ್ ತಿಂಗಳ ಮಾಸ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನುವಂತಹ ವಿಚಾರವನ್ನ ತಿಳ್ಕೊಳ್ಳೋಣ. ಮಾಸ ಭವಿಷ್ಯದ ಈ ಒಂದು ವಿಶೇಷವಾದಂತಹ ವಿಡಿಯೋಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಮಾಸ ಭವಿಷ್ಯವನ್ನ ತಿಳ್ಕೊಳ್ಳೋಕೆ ಮುಂಚಿತವಾಗಿ ಯಾರಾದ್ರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್ ಪೇಜ್ ನ ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ಫಾಲೋ ಮಾಡಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಆಗುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ. ಹೊಸ ಹೊಸ ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ನೋಡ್ತಾ ನೋಡ್ತಾ ಮೂರನೇ ತಿಂಗಳು, ಕ್ಯಾಲೆಂಡರ್ನ ಮೂರನೇ ತಿಂಗಳು ಬಂತು. ಕಷ್ಟಪಟ್ಟು ಒಂದ್ ಸೈಟ್ ಅನ್ನ ಕೊಂಡ್ಕೊಂಡಿದ್ದಾಯ್ತು. ಈಗ ಆ ಜಾಗದಲ್ಲಿ ಮನೆ ಕಟ್ಟಿಸ್ಬೇಕು. ಪಾಯ ಯಾರ ಕಡೆಯಿಂದ ಹಾಕಿಸ್ಬೇಕು, ಬೇಕಾದ ಕಲ್ಲುಗಳಾಗಿರ್ಲಿ, ಕಬ್ಬಣ ಆಗಿರ್ಲಿ, ಮರಳು, ಜಲ್ಲಿಕಲ್ಲು, ಅದೇ ರೀತಿಯಾಗಿ ಮನೆಗೆ ಬೇಕಾಗಿರುವಂತಹ ಇಟ್ಟಿಗೆ, ಸಿಮೆಂಟು ಎಲ್ಲಿಂದನಪ್ಪ ತರಿಸ್ಬೇಕು, ಯಾರ ಕಡೆಯಿಂದ ಕೊಂಡ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದರೆಲ್ಲದರ ಜೊತೆಗೆ ವಾಸ್ತು ಅನ್ನುವಂಥದ್ದು ಮನೆಗೆ ಬಹಳ ಮುಖ್ಯ. ಯಾರ ಕಡೆಯಿಂದ ನಾವು ವಾಸ್ತುವನ್ನು ತೋರಿಸ್ಬೇಕು ಅಂತಾನು ಯೋಚನೆ ಮಾಡ್ತಾ ಇದ್ದೀರಲ್ವಾ? ನೀವು ಯೋಚನೆ ಮಾಡೋದೇ ಬೇಡ. ಪಾಯ ಹಾಕೋದ್ರಿಂದ ಹಿಡಿದು ಮನೆಗೆ ಯಾವ ರೀತಿಯಾಗಿ ವಾಸ್ತು ಇರಬೇಕು ಅಂತ, ಜೊತೆಗೆ ಆ ಮನೆಗೆ ತಕ್ಕ ಹಾಗೆ ಯಾವ ಬಣ್ಣವನ್ನ ಹಾಕಬೇಕು, ನೆಲಕ್ಕೆ ಯಾವ ಕಲ್ಲು ಹಾಕಬೇಕು, ಗೋಡೆಗೆ ಯಾವ ಬಣ್ಣ ಬಳಿಬೇಕು, ಯಾವ ಕಬ್ಬಣ ಉಪಯೋಗಿಸಬೇಕು ಅಂತೆಲ್ಲ ವಿಶೇಷವಾದ ಮಾಹಿತಿಗಳನ್ನ ಪಾಯದಿಂದ ಹಿಡಿದು ಗೃಹ ಪ್ರವೇಶದವರೆಗೂ ನಿಮಗೆ ಬೇಕಾದಂತಹ ಎಲ್ಲಾ ಸವಲತ್ತುಗಳನ್ನ ಒಂದೇ ಸೂರಿನಡಿ ಕೊಡ್ತಾ ಇದ್ದಾರೆ. ಅತ್ಯಂತ ಕಡಿಮೆ ದರದಲ್ಲಿ ಉನ್ನತ ಗುಣಮಟ್ಟ ಇರತಕ್ಕಂತಹ ವಸ್ತುಗಳನ್ನ ಉಪಯೋಗಿಸಿ ನಿಮಗೆ ಅಂತಾನೆ ಮನೆಯನ್ನ ಕನ್ಸ್ಟ್ರಕ್ಷನ್ ಮಾಡಿಕೊಡ್ತಾ ಇದ್ದಾರೆ. ನಮ್ಮ ರಾಜಾಜಿನಗರದಲ್ಲಿರುವಂತಹ KMI ಕನ್ಸ್ಟ್ರಕ್ಷನ್ಸ್ ನವರು ನಿಮಗೆ ಏನಾದ್ರೂ ಮನೆ ಕಟ್ತಾ ಇದ್ದೀನಿ, ಎಲ್ಲಾ ರೀತಿಯಾದ ಗೊಂದಲಗಳಿದೆ ಅಂದ್ರೆ ಫಸ್ಟ್ ಇಲ್ಲಿರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ ಎಲ್ಲಾ ಮಾಹಿತಿಗಳನ್ನ ನೀವು ಕುಲಂಕುಷವಾಗಿ ತಿಳ್ಕೊಂಡು ನಿಮಗೆ ಬೇಕಾದಂತಹ ಮನೆಯನ್ನ ನಿಮ್ಮ ಕೈಗೆಟಕುವ ದರದಲ್ಲಿ ಇವರೇ ಕಟ್ಟಿಕೊಡ್ತಾರೆ. ಎಲ್ಲಾ ವಿಚಾರಗಳನ್ನ ತಿಳ್ಕೊಂಡು ಮುಂದುವರಿರಿ. ಶುಭವಾಗ್ಲಿ. ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟಂತಹ ಸಂಪೂರ್ಣ ಮಾಹಿತಿ ಬೇಕಾದ್ರೆ ಇಲ್ಲಿರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ. ಶುಭವಾಗ್ಲಿ. ಅದರ ಜೊತೆಗೆ ನಮಗೆ ವಿಶೇಷವಾಗಿ ನಮ್ಮ ಸನಾತನಿಗಳಿಗೆ ಒಂದು ವರ್ಷ ಮುಗಿದು ಇನ್ನೊಂದು ವರ್ಷ ಬರತಕ್ಕಂಥದ್ದು. ಇನ್ನೇನು ಫಾಲ್ಗುಣ ಮಾಸ ಮುಗಿತಾ ಇದೆ. ಫಾಲ್ಗುಣ ಮಾಸ ಮುಗಿದು ಮತ್ತೆ ಹೊಸದಾಗಿ ಚೈತ್ರ ಮಾಸ ಶುರುವಾಗುವಂತಹ ಹೊತ್ತು, ಯುಗಾದಿ ಹಬ್ಬ. ಈಗಾಗಲೇ ಯುಗಾದಿ ಹಬ್ಬದ ವರ್ಷ ಭವಿಷ್ಯ 12 ರಾಶಿಯವರಿಗೆ ಹೇಗಿದೆ ಅನ್ನುವಂತಹ ವಿಡಿಯೋನ ನಾವು ಈಗಾಗಲೇ ಹಾಕಿದ್ದೇವೆ. ಅದನ್ನ ಯಾರಾದ್ರೂ ನೋಡಿಲ್ಲ ಅಂದ್ರೆ ಈಗಲೇ ಚಾನೆಲ್ಗೆ ಭೇಟಿ ಕೊಟ್ಟು, ಶಂಕರಾನಂದ ಟಿವಿಗೆ ಭೇಟಿ ಕೊಟ್ಟು ನಿಮ್ಮ ರಾಶಿಯ ಭವಿಷ್ಯ ವರ್ಷ ಪೂರ್ತ ಹೇಗಿರುತ್ತೆ ಅನ್ನೋದನ್ನ ತಿಳ್ಕೊಬಹುದು. ಈಗ ಮಾಸ ಭವಿಷ್ಯ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಈ ತಿಂಗಳು ಬದಲಾವಣೆ ಆಗುವಂತಹ ಗ್ರಹಗಳ ಬಗ್ಗೆ ನೋಡೋದಾಯ್ತು ಅಂದ್ರೆ 1ನೇ ತಾರೀಕು 3ನೇ ತಿಂಗಳು 2026ಕ್ಕೆ ಮೀನ ರಾಶಿಗೆ ಶುಕ್ರ ಪ್ರವೇಶ ಮಾಡ್ತಾ ಇದ್ದಾನೆ ತನ್ನ ಉಚ್ಚ ಕ್ಷೇತ್ರ. ಅದೇ ರೀತಿಯಾಗಿ 14ನೇ ತಾರೀಕು 3ನೇ ತಿಂಗಳು 2026ಕ್ಕೆ ರವಿಯು ಮೀನ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಇನ್ನು 25ನೇ ತಾರೀಕು 3ನೇ ತಿಂಗಳು 2026ಕ್ಕೆ ಶುಕ್ರನು ತನ್ನ ಉಚ್ಚ ಕ್ಷೇತ್ರವನ್ನ ಬಿಟ್ಟು ಮುಂದಿನ ರಾಶಿಯಾದಂತಹ ಮೇಷರಾಶಿಗೆ ತನ್ನ ಸ್ಥಾನವನ್ನ ಪರಿವರ್ತನೆ ಮಾಡ್ತಾ ಇದ್ದಾನೆ. ಇದಿಷ್ಟು ಮಾರ್ಚ್ ತಿಂಗಳಲ್ಲಿ ಬದಲಾವಣೆ ಆಗುವಂತಹ ಪ್ರಮುಖವಾಗಿರ್ತಕ್ಕಂತಹ ಗ್ರಹಗಳು. ಈ ಒಂದು ಸಂದರ್ಭದಲ್ಲಿ ನೋಡೋದಾಯ್ತು ಅಂತ ಹೇಳಿದ್ರೆ, ಈ ಒಂದು ವಿಶೇಷವಾದಂತಹ ಮಾರ್ಚಿನ ತಿಂಗಳು ನಮಗೆ, ಅದರಲ್ಲೂ 19ನೇ ತಾರೀಕು 3ನೇ ತಿಂಗಳು 2026 ಅಮಾವಾಸ್ಯ ಮತ್ತು ಉಪರಿ ನಮಗೆ ಪಾಡ್ಯ ಇರೋದ್ರಿಂದ ಯುಗಾದಿ ಹಬ್ಬ. ಎಷ್ಟೊಂದು ಜನ 20ನೇ ತಾರೀಕು ಅಂತ ಅಂದ್ಕೊಳ್ತಿದ್ದೀರಿ. 20ನೇ ತಾರೀಕಲ್ಲ, 19ನೇ ತಾರೀಕೆ ಯುಗಾದಿ ಹಬ್ಬ, ಚಂದ್ರ ದರ್ಶನ ಎಲ್ಲವೂ ಆಗ್ತಕ್ಕಂಥದ್ದು. ಸೊ ಹಾಗಾಗಿ 19ನೇ ತಾರೀಕು ಯುಗಾದಿ ಹಬ್ಬವನ್ನು ಆಚರಣೆ ಮಾಡಬೇಕು. ಇದರಲ್ಲಿ ಯಾವುದೇ ರೀತಿಯಾಗಿ ಗೊಂದಲಗಳು ಬೇಕಾಗಿಲ್ಲ. ಹಾಗಾಗಿ 19ನೇ ತಾರೀಕಿನಂದು ಮಾಡ್ತಾ ಇದ್ದೇವೆ ಯುಗಾದಿ ಹಬ್ಬ. ನಾವು ಮಾಡ್ತಾ ಇರೋದಲ್ಲ, ಒಂದು ವಿಶೇಷವಾಗಿ ಪ್ರಕೃತಿಯೇ ಮಾಡ್ತಾ ಇರತಕ್ಕಂಥದ್ದು. ಇಷ್ಟೆಲ್ಲಾ ವಿಶೇಷತೆಗಳ ನಡುವೆ ನಮಗೆ ಬರ್ತಕ್ಕಂಥದ್ದು ಗ್ರಹಣ. ಈಗ ಮೊನ್ನೆ ಅಮಾವಾಸ್ಯೆಯಲ್ಲಿ ನಡೆದಂತಹ ಗ್ರಹಣವು ನಮ್ಮ ಭಾರತಕ್ಕೆ ಗೋಚಾರವಾಗಿರ್ಲಿಲ್ಲ. ಗ್ರಹಣದ ಆಚರಣೆಯನ್ನು ಸಹ ನಾವು ಮಾಡ್ಲಿಲ್ಲ, ಕಾರಣ ನಮಗೆ ಗೋಚಾರ ಇಲ್ಲ ಅಂತ. ಆದ್ರೆ ಪ್ರಕೃತಿಯ ಮೇಲೆ ಸಣ್ಣ ಪುಟ್ಟ ಬದಲಾವಣೆಗಳು ಅದೆಲ್ಲ ಒಂದು ನಡೀತಕ್ಕಂತಹದ್ದೇ ಆಗಿರುತ್ತೆ, ಅದು ಬೇರೆ ವಿಚಾರ. ಆದ್ರೆ 3ನೇ ತಾರೀಕು 3ನೇ ತಿಂಗಳು 2026 ಪೌರ್ಣಮಿ ತಿಥಿಯಂದು ನಡೀತಾ ಇರ್ತಕ್ಕಂತಹ
ಕೇತುಗ್ರಸ್ತ ಚಂದ್ರಗ್ರಹಣ ನಮ್ಮ ಭಾರತದಲ್ಲಿ ಗೋಚಾರವಾಗ್ತಾ ಇದೆ. ನಮ್ಮ ಭಾರತದಲ್ಲಿ ಗೋಚಾರವಾಗ್ತಾ ಇದೆ. ಸೊ ಹಾಗಾಗಿ ನಮಗೆ ಕರ್ನಾಟಕ ಬೆಂಗಳೂರಿನಲ್ಲೂ ಸಹ ಅದು ಗೋಚರವಾಗುತ್ತೆ. ನೋಡಿ, ಒಂದು ಅವತ್ತು ಇರ್ತಕ್ಕಂತಹದ್ದು ಸೂರ್ಯೋದಯದ ಹೊತ್ತಿಗೆ ಮಖಾ ನಕ್ಷತ್ರ, ಅದಾದ ನಂತರ ಪುಬ್ಬಾ ನಕ್ಷತ್ರ ಶುರುವಾಗ್ತದೆ. ಪುಬ್ಬಾ ನಕ್ಷತ್ರ ಎರಡನೇ ಪಾದ ಕರ್ಕಾಟಕ ಲಗ್ನದಲ್ಲಿ ಗ್ರಹಣವು ಶುರುವಾದ್ರೆ ಸಿಂಹ ಲಗ್ನಕ್ಕೆ ಮುಗಿಯತ್ತೆ. ಸುದೀರ್ಘವಾಗಿ ಒಂದು 3 ಗಂಟೆಗಳ ಅವಧಿ ಈ ಒಂದು ಗ್ರಹಣದ ಸಮಯ ನಡೆಯುವಂಥದ್ದು. ಸ್ಪರ್ಶಕಾಲ, ಚಂದ್ರಗ್ರಹಣದ ಸ್ಪರ್ಶಕಾಲವು ಮಧ್ಯಾಹ್ನ ಭಾರತೀಯ ಕಾಲಮಾನದ ಪ್ರಕಾರವಾಗಿ 3 ಗಂಟೆ 13 ನಿಮಿಷಕ್ಕೆ ಶುರುವಾಗುತ್ತೆ. ನಿಮೀಲನ ಕಾಲವು 4 ಗಂಟೆ 44 ನಿಮಿಷಕ್ಕೆ ಮತ್ತು ಗ್ರಹಣದ ಮಧ್ಯಕಾಲವು 5 ಗಂಟೆಗೆ, ಉನ್ಮೀಲನ ಕಾಲವು 5 ಗಂಟೆ 33 ನಿಮಿಷಕ್ಕೆ ಮತ್ತು ಗ್ರಹಣದ ಮೋಕ್ಷ ಕಾಲ 6 ಗಂಟೆ 47 ನಿಮಿಷಕ್ಕೆ. 6 ಗಂಟೆ 47 ನಿಮಿಷಕ್ಕೆ ಗ್ರಹಣದ ಮೋಕ್ಷ ಕಾಲ ಆಗ್ತದೆ. ನೋಡಿ, ಇಲ್ಲಿ ಮಧ್ಯಾಹ್ನ 3 ಗಂಟೆ 13 ನಿಮಿಷಕ್ಕೇನು ಗ್ರಹಣ ಮತ್ತು ನಿಮೀಲನ ಕಾಲ, ಅದೇ ರೀತಿ ಮಧ್ಯಕಾಲ, ಉನ್ಮೀಲನ ಕಾಲ ಮತ್ತು ಮೋಕ್ಷ ಕಾಲ. ಸ್ಪರ್ಶಕಾಲ ಅಂತ ಹೇಳಿದಾಗ ಚಂದ್ರನ ಕಿರಣಗಳು ಭೂಮಿಗೆ ಬರುವುದನ್ನ ತಡೆಯುವ ಪ್ರಥಮ ಹಂತ. ನಿಮೀಲನ ಕಾಲ ತಡದಾಯ್ತು. ಮಧ್ಯಕಾಲ ಸಂಪೂರ್ಣವಾಗಿ ಚಂದ್ರನನ್ನ ಮರೆ ಮಾಡಿದ್ದಾಯ್ತು. ಉನ್ಮೀಲನ ಕಾಲ ಬಿಡ್ತಾ ಬಂತು. ಮೋಕ್ಷ ಕಾಲ ಸಂಪೂರ್ಣ ಬಿಟ್ಟು ಹೋಯ್ತು. ಈ ರೀತಿಯಾಗಿ 4 ಭಾಗಗಳನ್ನಾಗಿ ನಾವು 5 ಭಾಗಗಳನ್ನಾಗಿ ಮಾಡ್ಕೊಳ್ಬೇಕಾಗ್ತದೆ. ಭಾಗ ಮಾಡ್ಕೊಂಡ ಸಂದರ್ಭದಲ್ಲಿ ಎಲ್ರಿಗೂ ಅನ್ನಿಸುತ್ತೆ, ಅಲ್ಲ ಮಧ್ಯಾಹ್ನ 3 ಗಂಟೆ 33 ನಿಮಿಷಕ್ಕೆ ನಮಗ್ ಚಂದ್ರ ಎಲ್ಲಿರ್ತಾನೆ ಅಂತ ಕಾಣಿಸೋದಿಲ್ಲ ಅಲ್ವಾ? ಹಾಗಾದ್ರೆ ನಾವು ಚಂದ್ರಗ್ರಹಣ ನಮ್ಗೆ ಗೋಚಾರವಾಗ್ತಾ ಇಲ್ಲ ಅನ್ನೋ ಭಾವ ಎಲ್ರಿಗೂ ಬರುತ್ತೆ. ಆದ್ರೆ ಚಂದ್ರಗ್ರಹಣ ಗೋಚಾರ ಆಗೇ ಆಗ್ತದೆ. ಹೇಗೆ ಅಂತಂದ್ರೆ, ಬೆಂಗಳೂರಿನಲ್ಲಿ ಸರಿಸುಮಾರು 6 ಗಂಟೆ 33 ನಿಮಿಷದ ಹೊತ್ತಿಗೆ ಚಂದ್ರೋದಯದ ಸಂದರ್ಭ ಅವತ್ತಿನ ದಿವಸಕ್ಕೆ. ಸೊ ಹಾಗಾಗಿ ಮೋಕ್ಷ ಕಾಲ ನಮ್ಮ ಕರ್ನಾಟಕದ ಎಲ್ಲಾ ಊರುಗಳಲ್ಲೂ ಕಾಣುತ್ತವೆ. ನಮ್ಗೆ ಮೋಕ್ಷಾಚರಣೆಯನ್ನು ಮಾತ್ರ ನೀವು ಮಾಡ್ಕೊಳ್ಳಿ ಸಾಕು. ಅದು ಬಿಟ್ಟು ಬೇರೆ ಇನ್ಯಾವುದೇ ರೀತಿಯಾಗಿ ಆಚರಣೆಯನ್ನ ಮಾಡುವಂತಹ ಅವಶ್ಯಕತೆ ಖಂಡಿತವಾಗಿಯೂ ಇಲ್ಲ. ಇಷ್ಟೊಂದು ಜನ ಗರ್ಭಿಣಿ ಸ್ತ್ರೀಯರು ನಾವು ಆಚೆ ಬರಬಹುದಾ ಅಂತ ಕೇಳ್ತಾರೆ, ಮತ್ತು ಮಕ್ಕಳು ಓಡಾಡಬಹುದಾ, ನಾವು ಚಂದ್ರಗ್ರಹಣವನ್ನು ನೋಡಬಹುದಾ ಅನ್ನೋದಕ್ಕೆ ನಮ್ಗೆ ಕಾಣಿಸುವುದೇ ಕೇವಲ ಮೋಕ್ಷ ಕಾಲ ಮಾತ್ರ. 6 ಗಂಟೆ 47 ನಿಮಿಷದವರೆಗೂ, ಅಂದ್ರೆ ಕೇವಲ ಒಂದು 10 ನಿಮಿಷದ ಒಳಗಡೆ, 10ರಿಂದ 15 ನಿಮಿಷದ ಒಳಗಡೆ ಅಪ್ರಾಕ್ಸಿಮೇಟ್ ನಮ್ಗೆ ಚಂದ್ರಗ್ರಹಣ ಕಾಣುತ್ತದೆ. ಆದ್ರೆ ಕಂಡ್ರೂ ಗ್ರಹಣವೇ ಕರ್ನಾಟಕದ ಎಲ್ಲ ಭಾಗಗಳಲ್ಲೂ ಸಹ ಕಾಣುತ್ತದೆ. ಆ ಮೋಕ್ಷ ಕಾಲವನ್ನ ಎಲ್ಲರೂ ಸಹ ನೋಡುವಂತಹ ವಿಚಾರಗಳು ಇರ್ತವೆ. ಜೊತೆಗೆ ನಮ್ಮ ಮಾಧ್ಯಮಗಳಲ್ಲೂ ಎಲ್ಲ ಕಡೆ ತೋರಿಸ್ತಾರೆ. ಅದನ್ನ ನೀವು ಆರಾಮವಾಗಿ ನೋಡ್ಕೋಬಹುದು. ಹಾಗಾಗಿ ಈ ಒಂದು ಮಾಸ ಭವಿಷ್ಯಕ್ಕೆ 12 ರಾಶಿಗಳೆಲ್ಲರಿಗೂ ಸಹ ಚಂದ್ರಗ್ರಹಣದ ಪ್ರಭಾವ ಬಂದಿದೆ. ಚಂದ್ರಗ್ರಹಣದ ಪ್ರಭಾವ ಬಂದಿರೋದ್ರಿಂದಾಗಿ ಏನಾಗುತ್ತೆ, ಈ ಒಂದು ತಿಂಗಳ ಮಾಸ ಭವಿಷ್ಯ ಪೂರ್ತವು ನಮಗೆ ಈ ಒಂದು ಗ್ರಹಣದ ಛಾಯೆಯಲ್ಲಿಯೇ ಕಳೆದು ಹೋಗ್ತದೆ. ನಮಗೆ ಈ ಗ್ರಹ ಸ್ಥಿತಿಗಳು ಅನುಕೂಲ ಸ್ಥಿತಿಗಳಿದ್ದಾವೆ, ಅನಾನುಕೂಲ ಸ್ಥಿತಿಗಳಿದ್ದಾವೆ ಅಲ್ಲ. ಇವತ್ತೊಂದು ತಿಂಗಳು ನೀವು ಸಂಪೂರ್ಣವಾಗಿ ಅನುಭವಿಸ್ತಕ್ಕಂಥದ್ದೇ ಗ್ರಹಣದ ಫಲ. ಯಾಕೆ ಅಂತಂದ್ರೆ ನಮಗೆ ಗೋಚಾರವಾಗ್ತಾ ಇರತಕ್ಕಂತಹ ಚಂದ್ರಗ್ರಹಣ. ಹಾಗಾಗಿ ಈ ಚಂದ್ರಗ್ರಹಣ ನಮ್ಗೆ ಗೋಚಾರ, ಮೋಕ್ಷಕಾಲ ಗೋಚಾರವಾಗ್ತಾ ಇದೆ. ಈ ಸಂದರ್ಭದಲ್ಲಿ ನಾವೇನ್ ಮಾಡ್ಕೊಳ್ಬೇಕು, ನಮ್ಮ ಎಚ್ಚರಿಕೆಯಲ್ಲಿ ನಾವು ಜೀವನವನ್ನ ಸಾಗಿಸ್ತಾ ಹೋಗ್ಬೇಕು. ಆದ್ರೆ ಇಲ್ಲಿ ಗ್ರಹಣದ ಆಚರಣೆಯ ವಿಚಾರ ಅಂತ ಬಂದಾಗ ಸಚೇಲ ಸ್ನಾನ ಒಂದು ಮನೆಗೆ ಮಾಡ್ಕೊಳ್ಬೇಕಾಗ್ತದೆ. ಗ್ರಹಣದ ನಡೆಯುವಂತಹ ಸಂದರ್ಭಗಳು ಏನು 3 ಗಂಟೆ 13 ನಿಮಿಷಕ್ಕೆ ನಮಗೆ ಇಲ್ಲಿ ಅಂತಹ ಏನಿರಲ್ಲ. ನಮ್ಗೇನಿದ್ರು 6:20 ನಂತರ ಪ್ರಭಾವ ಬೀರೋದಕ್ಕೆ ಶುರುವಾಗುತ್ತೆ. ಸೊ ಹಾಗಾಗಿ ನಮ್ಗೆ ಹೇಗಿದ್ರು ಮಧ್ಯಾಹ್ನವೇ 12 ಗಂಟೆಗೆಲ್ಲ ಊಟ ಮಾಡ್ಬಿಡ್ತೀವಿ. ಬಟ್ ಆದ್ರೆ ಇವಾಗ ಎಲ್ಲರೂ ಬಿಡಿ ಒಂದೊಂದು ರೀತಿನಲ್ಲಿ ಅವ್ರವ್ರ ಜೀವನಕ್ಕೆ ಅವ್ರವ್ರು ಮಾಡ್ಕೊಳ್ತಾ ಇದ್ದಾರೆ. ಬಟ್ ಗ್ರಹಣದ ಪ್ರಭಾವಗಳು ನಮ್ಮ ರಾಶಿಗಳ ಮೇಲೆ ಯಾವ ರೀತಿಯಾಗಿ ಪ್ರಭಾವ ಬೀರುತ್ತೆ, ನೀವು ಮಾಡ್ಕೊಳ್ಬೇಕಾಗಿರೋದು ಏನು, ಗ್ರಹಣದ ದಿವಸ ಇಷ್ಟೇ. ಗ್ರಹಣದ ಪ್ರಭಾವ 1 ತಿಂಗಳ ಮಟ್ಟ ಖಂಡಿತ ನಿಮ್ಮೆಲ್ಲರ ಮೇಲೂ ಪ್ರಭಾವ ಬೀರುತ್ತೆ, ಅದನ್ನ ತಿಳ್ಕೋಬೇಕು. ಅದ್ರ ಜೊತೆಗೆ
ವಿಶೇಷವಾಗಿ ಗ್ರಹಣದ ಈ ಸಂದರ್ಭದಲ್ಲಿ ಯಾರ್ಯಾರು ಸಾಧನೆಗೆ ಅಂತ ಕೂತ್ಕೊಳ್ತಿರಲ್ಲ, ತುಂಬಾ ಅಂದ್ರೆ ತುಂಬಾ ಒಳ್ಳೇದು. ಮಂತ್ರ ಸಿದ್ಧಿಯನ್ನ ಮಾಡ್ಕೊಳ್ಳಿ, ಮಂತ್ರ ಸಾಧನೆಯನ್ನ ಮಾಡ್ಕೊಳ್ಳಿ. ಅದರಿಂದ ಮುಂದಿನ ಜೀವನಕ್ಕೆ ನಿಮ್ಗೆ ಅನುಕೂಲತೆಗಳು ಉಂಟಾಗ್ತದೆ. ಅದೇ ರೀತಿಯಾಗಿ ಇದೇ ಗ್ರಹಣದ ಸಂದರ್ಭದೊಳಗಡೆ ನೀವು ಮಾಡ್ಕೊಳ್ಬೇಕಾಗಿರ್ತಕ್ಕಂತಹ ಒಂದು ವಿಚಾರಗಳಲ್ಲಿ ಒಂದು ಆಹಾರದ ಕ್ರಮಗಳ ಬಗ್ಗೆ ಅಂತಹ ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಗ್ರಹಣ ಮುಗಿದ ನಂತರದಲ್ಲಿ 6:47 ಸಚೇಲ ಸ್ನಾನ, ನೀವು ಏನ್ ಬಟ್ಟೆ ಹಾಕೊಂಡಿರ್ತೀರೋ ಆ ಬಟ್ಟೆ ಸಮೇತ ಸ್ನಾನ ಮಾಡ್ತಕ್ಕಂಥದ್ದು. ಸ್ನಾನ ಮಾಡಿ ಅದನ್ನ ಶುದ್ಧ ಮಾಡ್ಕೊಂಡು ನಿಮ್ಮ ಮನೆಗಳನ್ನೆಲ್ಲ ಶುದ್ಧ ಮಾಡ್ಕೊಂಡು ಬಿಸಿಯಾಗಿ ಊಟ ಮಾಡ್ಕೊಳ್ಳಿ. ಇನ್ನು ಈ ಒಂದು ಗ್ರಹಣದ ಛಾಯೆ ಯಾವ್ಯಾವ ಸಂದರ್ಭಗಳಲ್ಲಿ ನಮ್ಗೆ ಹೇಗೆ ಪ್ರಭಾವ ಬೀರುತ್ತೆ? ಈಗ ಮೊನ್ನೆ ಸೂರ್ಯಗ್ರಹಣಕ್ಕೆ ವಿಡಿಯೋ ಮಾಡಿದಂತಹ ಸಂದರ್ಭದಲ್ಲಿ ಹಲವು ಜನ ಗೊಂದಲಗಳಿದ್ದಾವೆ. ಗುರುಗಳೇ, ಏನೋ 1, 2, 3, 4 ಅಂತ ಲೆಕ್ಕ ಹೇಳ್ತೀರಿ, ನಮ್ಗೆ ಗೊತ್ತೇ ಆಗ್ತಾ ಇಲ್ಲ ಅಂತ. ಇಲ್ಲಿ ನೋಡಿ ಎಷ್ಟು ಕ್ಲಿಯರ್ ಆಗಿ ನಾವು ಹೇಳಿರ್ತೀವಿ ಅಂತ ಹೇಳಿದ್ರೆ, ನಿಮ್ಮ ಜನ್ಮ ರಾಶಿಯು ಉದಾಹರಣೆಗೆ ಮೇಷ ರಾಶಿಯಾದರೆ ಈಗ ಗ್ರಹಣ ನಡೀತಾ ಇರತಕ್ಕಂತಹ ರಾಶಿ ಸಿಂಹ ರಾಶಿ. ನಿಮ್ಮ ರಾಶಿಯಿಂದ ಗ್ರಹಣ ನಡೆಯುತ್ತಾ ಇರುವಂತಹ ರಾಶಿಯನ್ನ ಎಣಿಸಿದಾಗ ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ ಅಂದ್ರೆ 5ನೇ ರಾಶಿಯಲ್ಲಿ ಗ್ರಹಣ ನಡೀತಾ ಇದೆ. ಹಾಗೆಯೇ ನಿಮ್ಮ ರಾಶಿಯಿಂದ ಗ್ರಹಣ ನಡೀತಾ ಇರುವಂತಹ ರಾಶಿಯನ್ನ ಎಣಿಕೆ ಮಾಡ್ಕೋಬೇಕು. ಮೇಷ ರಾಶಿ ಅಂದ್ರೆ 5ನೇ ಮನೆ, ವೃಷಭ ರಾಶಿ ಅಂತ ಹೇಳಿದ್ರೆ ಅಲ್ಲಿಂದ ನಡೀತಾ ಇರ್ತಕ್ಕಂಥದ್ದು 4ನೇ ಮನೆ. ಈ ರೀತಿಯಾಗಿ ನಾವು ಲೆಕ್ಕ ಮಾಡಿ, ಮಿಥುನ ರಾಶಿ ಅಂದ್ರೆ 3, ಕಟಕ ಅಂದ್ರೆ 2, ಸಿಂಹ ಅಂತ ಹೇಳಿದ್ರೆ ರಾಶಿಯಲ್ಲೇ ಅಂದ್ರೆ 1ನೇ ಮನೆಯಲ್ಲಿಗೆ. ಈ ರೀತಿಯಾಗಿ ನಾವು ವಿಭಾಗವನ್ನು ಮಾಡ್ಕೊಳ್ತಾ ಹೋಗ್ಬೇಕು. ಇದೇ ದೊಡ್ಡ ವಿದ್ಯೆ ಏನಲ್ಲ, ಸರಿಯಾಗಿ ಕೇಳಿಸ್ಕೋಬೇಕಷ್ಟೇ. ನಮ್ಮಲ್ಲಿ ಕೆಲವ್ರು ಏನ್ ಮಾಡ್ತಾರೆ, ವಿಡಿಯೋ ಸ್ಟಾರ್ಟ್ ಮಾಡೋ ಅದ್ ವಿಚಾರಗಳನ್ನು ತಿಳ್ಕೊಳ್ಳೋಕ್ಕಿಂತ ಮುಂಚೆನೆ ಕಮೆಂಟ್ಗಳನ್ನು ಮಾಡ್ತಾ ಇರ್ತೀರಿ. ಪರಿಪಕ್ವ ಇಲ್ಲದೆ ಇರತಕ್ಕಂತಹ ಮೆಂಟಾಲಿಟಿ ಅದು ಅಷ್ಟೇ. ಸೊ ಹೀಗಾಗಿ ಈ ಒಂದು ಎಲ್ಲಾ ರಾಶಿಗಳ ಮೇಲೂ, 12 ರಾಶಿಗಳ ಮೇಲೂ ಗ್ರಹಣದ ಛಾಯೆ ಬೀಳುತ್ತೆ. ಗ್ರಹಸ್ಥಿತಿಗಳು ಯಾವ್ಯಾವುದೇ ರೀತಿನಲ್ಲಿ ಇದ್ದರೂನು, ನಿಮ್ಗೆ ಹಲವರ ಕಡೆಗೆ ಅನುಕೂಲ ಅನಾನುಕೂಲಗಳಂತ ಇದ್ರೂ ಈ ಗ್ರಹಣದ ಛಾಯೆ ನಮ್ಮೆಲ್ಲರಿಗೂ ಸಹ ಬರ್ತಾ ಇದೆ. ನೋಡಿ, ನಮ್ಗೆ ಹೊಸ ವರ್ಷ ಪ್ರಾರಂಭವಾಗೋಕ್ ಮುಂಚಿತವಾಗಿಯೇ ಗ್ರಹಣ ಬಂದು ನಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಎಲ್ಲ ಕೆಟ್ಟದನ್ನು ತೊಲಗಿಸೋದಕ್ಕೆ ಬರ್ತಿದೆ ಅಂತ ಅರ್ಥ ಮಾಡ್ಕೋಬೇಕು. ಸೊ ಹಾಗಾಗಿ ಗ್ರಹಣದ ಈ ವಿಚಾರ ಮಾಸ ಭವಿಷ್ಯಕ್ಕೆ ಬಂದಿರತಕ್ಕಂಥದ್ದು ಒಂದ್ ರೀತಿಯಾಗಿ ಒಂದ್ ಹಂತಕ್ಕೆ ಮಾಸ ಭವಿಷ್ಯ ಕಂ ಗ್ರಹಣ ಭವಿಷ್ಯ ಇದಾಗಿರುತ್ತೆ. ಮೇಷರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ನಿಮ್ಮ ಜನ್ಮ ರಾಶಿಯಿಂದ 5ನೇ ಮನೆಯಲ್ಲಿ ಗ್ರಹಣವು ನಡೀತಾ ಇರತಕ್ಕಂಥದ್ದು. ಕೇತುಗ್ರಸ್ತ ಚಂದ್ರಗ್ರಹಣ. ಜೊತೆಗೆ ಗ್ರಹ ಸ್ಥಿತಿಗಳನ್ನ ಗಮನಿಸಿದಂತಹ ಸಂದರ್ಭದಲ್ಲಿ ನಿಮ್ಮ ರಾಶಿಯಿಂದ 3ನೇ ಮನೆಯಲ್ಲಿ ಗುರುವು, 5ನೇ ಮನೆಯಲ್ಲಿ ಚಂದ್ರ ಮತ್ತು ಕೇತುವಿನ ಸಂಚಾರ. ಅದೇ ರೀತಿಯಾಗಿ 11ನೇ ಮನೆಯಲ್ಲಿ ರವಿ, ಕುಜ, ಬುಧ, ರಾಹು. ರವಿಯು 11 ಮತ್ತು 12ನೇ ಮನೆಯ ಸಂಚಾರವನ್ನ ಮಾಡ್ತಾನೆ. ಜೊತೆಗೆ 12ನೇ ಮನೆಯಲ್ಲಿ ಶುಕ್ರ, ಶನಿ. ಶುಕ್ರ 12 ಮತ್ತು 1ನೇ ಮನೆಯ ಸ್ಥಾನದ ಸಂಚಾರವನ್ನ ಮಾಡ್ತಾನೆ. ಈ ಒಂದು ಸ್ಥಿತಿಗತಿಗಳಿಂದ ಆಧಾರದಲ್ಲಿ ನೋಡೋದಾಯ್ತು ಅಂತ ಹೇಳಿದ್ರೆ, ಮೇಷರಾಶಿಯವರಿಗೆ ನೋಡಿ, ಪಂಚಮಾಧಿಪತಿಯು ಲಾಭ ಮತ್ತು 12ನೇ ಮನೆಯ ಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದಾಗಿ ಹಲವಾರು ವಿಚಾರಗಳಲ್ಲಿ ನಿಮಗೆ ಮಕ್ಕಳಿಂದ ತೊಂದರೆಗಳು ಅಥವಾ ನಿಮ್ಮ ಮಕ್ಕಳಿಗೆ ತೊಂದರೆಗಳು, ಪೂರ್ವಪುಣ್ಯ ಸ್ಥಾನದಲ್ಲಿ ಇದ್ದಂತಹ ಒಂದು ದೋಷಗಳಿಂದಾಗಿ ನಿಮಗೆ ನಿಮ್ಮ ಕುಟುಂಬದ ವಿಚಾರಗಳಿಂದ ತೊಂದರೆಗಳು ಬರ್ತಕ್ಕಂಥದ್ದು, ಹೀಗೆ ಹಲವು ವಿಧದ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗೋಕೆ ಶುರುವಾಗ್ತದೆ. ಜೊತೆಗೆ ಗ್ರಹಣದ ರಾಶಿ 5ನೇ ರಾಶಿ ಆಗಿರೋದ್ರಿಂದ ಅದು ನಿಮ್ಗೆ ಮಧ್ಯಮದ ಫಲಗಳನ್ನ 50-50% ಶುಭನೂ ಮಾಡುತ್ತೆ, ಅಶುಭನೂ ಸಹ ಮಾಡುತ್ತೆ. ಮೊದಲನೇದಾಗ ಅಶುಭಗಳ ಕಡೆ ಗಮನ ಕೊಡೋದಾಯ್ತು ಅಂತ ಹೇಳಿದ್ರೆ ಮಕ್ಕಳ ವಿಚಾರಗಳ ತೊಂದರೆಗಳನ್ನ ನೀವು ಗಮನಿಸ್ತೀರಾ. ಅದೇ ರೀತಿಯಾಗಿ ನಿಮ್ಗೆ ಕೆಲಸ ಕಾರ್ಯಗಳು ಅಂತಹ ಅಂದುಕೊಂಡ ರೀತಿಯಲ್ಲಿ ದೊಡ್ಡ ಮಟ್ಟಕ್ಕೆ ಯಶಸ್ಸು ನಿಮ್ಗೆ ಸಿಗೋದಕ್ಕೆ ಸಾಧ್ಯ ಆಗ್ತಾ ಇರೋದಿಲ್ಲ. ಜೊತೆಗೆ 7.5 ಬೇರೆ ನಡೀತಾ ಇದೆ. ನಾನು ಪ್ರತಿ ಬಾರಿ ಹೇಳ್ತಾ ಇರ್ತೀನಿ, ಇದು ಎಷ್ಟನೇ ಬಾರಿ ಬಂದಿರುವಂತಹ 7.5 ಅನ್ನೋದನ್ನ ಗಮನಿಸಿ. 1ನೇ ಬಾರಿ ಬಂದಿದ್ಯಾ, 2ನೇ ಬಾರಿ ಬಂದಿದ್ಯಾ, 3ನೇ ಬಾರಿ ಬಂದಿದ್ಯಾ ಅನ್ನೋದನ್ನ ಗಮನಿಸಿ. ನಿಮಗೆ 1ನೇ ಬಾರಿ ಮತ್ತು 3ನೇ ಬಾರಿ ಬಂದಾಗ ಬಹಳ ದೋಷಗಳು ಉಂಟಾಗ್ತದೆ. 2ನೇ ಬಾರಿ ಬಂದಿದ್ದಾಗ ಅಂತಹ ತಾಪತ್ರಯಗಳನ್ನೇನು ಶನಿಯು ಕೊಡೋದಿಲ್ಲ. ಸೊ ಹಾಗಾಗಿ ಒಂದ್ಸಲ ನಿಮ್ಮ ಜನ್ಮ ಜಾತಕವನ್ನು ತೋರಿಸ್ಕೊಳ್ಳೋದು ಮರಿಬೇಡಿ. ಜನ್ಮ ಜಾತಕದ ಆಧಾರದಲ್ಲಿಯೇ ಪರಿಹಾರಗಳನ್ನ ಮಾಡ್ಕೊಳ್ಳೋದು ಸಹ ಮರೆಯಕ್ ಹೋಗೋದು ಬೇಡ. ಇನ್ನು 3ನೇ ತಾರೀಕಿನ ಆ ಗ್ರಹಣದ ವಿಚಾರದಲ್ಲಿ ನಿಮ್ಗೆ ವಿಶೇಷವಾದಂತಹ ಒಂದು ಫಲಗಳು ನಿಮ್ಗೆ ಸಿಗ್ತಾ ಇರ್ತಕ್ಕಂಥದ್ದು, ಮಧ್ಯಮ ಫಲಗಳು. ಒಂದು ಮಾಸ ಭವಿಷ್ಯದ ಫಲಗಳನ್ನ ನೋಡಿದಾಗ್ಲೂ ಸಹ ನಿಮ್ಗೆ ಮಧ್ಯಮದ ಫಲಗಳೇ ನಿಮ್ಗೆ ಸಿಗ್ತಾ ಇರ್ತಕ್ಕಂತಹದ್ದು. ಇನ್ನು ಕೆಲಸ ಕಾರ್ಯಗಳ ವಿಚಾರಗಳು ಅಂತ ಬಂದಾಗ
ಒಂದು ಕೌಟುಂಬಿಕ ಜೀವನದಲ್ಲಿ ಒಂದು 14ನೇ ತಾರೀಕಿನ ನಂತರದಲ್ಲಿ ಒಂದು ಸ್ವಲ್ಪ ನೆಗೆಟಿವ್ ಆಗ್ತಾ ಹೋಗುತ್ತೆ. ಪ್ರಾರಂಭಿಕದಲ್ಲಿ ಎಲ್ಲವೂ ಸಹ ಸುಸೂತ್ರವಾಗಿ ನಡ್ಕೊಂಡು ಹೋಗುತ್ತೆ. ಯಾಕಂದ್ರೆ ನಿಮ್ಮ ಪಂಚಮಾಧಿಪತಿಯು ವ್ಯಯಸ್ಥಾನಕ್ಕೆ ಸಂಚಾರ ಮಾಡುವವರೆಗೂ ನಿಮ್ಗೆ ಅಂತಹ ತೊಂದರೆ ಏನಿರೋದಿಲ್ಲ, ಲಾಭದಲ್ಲಿ ಇರ್ತಾನೆ, ಸೊ ಪ್ರಾಬ್ಲಮ್ ಇರಲ್ಲ. ಜೊತೆಗೆ ರವಿ ಶನಿ ಒಟ್ಟಿಗೆ ಒಂದೇ ರಾಶಿಯಲ್ಲಿ ಸಂಚಾರ ಮಾಡೋಕ್ ಶುರು ಮಾಡ್ತಾರೆ ಈ ಒಂದು 14ನೇ ತಾರೀಕಿನಿಂದ. ಅಲ್ಲಿಂದ ನಿಮಗೆ ಶುರುವಾಗ್ತದೆ ವಿಪರೀತವಾದಂತಹ ಕಷ್ಟಗಳು, ವಿಪರೀತವಾಗಿರ್ತಕ್ಕಂತಹ ನೋವುಗಳು, ಮನಸ್ಸಿಗೆ ಬಹಳ ಕಷ್ಟದಾಯಕವಾಗಿರ್ತಕ್ಕಂಥದ್ದು, ವ್ಯಾಪಾರ ಉದ್ಯೋಗಗಳು ಎಲ್ಲ ಅಷ್ಟಕ್ಕಷ್ಟೇ ತೊಂದರೆಗಳು, ತಾಪತ್ರೆಗಳು ಜಾಸ್ತಿ ಆಗ್ತಾ ಬರುತ್ತೆ. ಜೊತೆಗೆ ಉದ್ಯೋಗಿಗಳಿಗೆ ಒಂದಿಷ್ಟು ಬದಲಾವಣೆಗಳು ಇದ್ದಾವೆ. ನಿಮ್ಮ ಸ್ತರಗಳು ಬದಲಾವಣೆಗಳಾಗಬಹುದು. ನಿಮ್ಮ ಜಾತಕದಲ್ಲಿ ದಶಾಭುಕ್ತಿಗಳು ತುಂಬಾ ಚೆನ್ನಾಗಿ ನಡೀತಾ ಇತ್ತು ಅಂದ್ರೆ ಪ್ರಮೋಷನ್ ಆಗುವಂತಹ ಚಾನ್ಸಸ್ ಇದೆ. ಅದೇ ರೀತಿಯಾಗಿ ದಶಾಭುಕ್ತಿಗಳು ಚೆನ್ನಾಗಿ ನಡೀತಾ ಇಲ್ಲ ಅಂತಂದ್ರೆ ನಿಮ್ಗೆ ಡಿಮೋಷನ್ ಆಗ್ತಕ್ಕಂತಹ ಸಾಧ್ಯತೆಗಳು, ಹಿಂಬಡ್ತಿ ಆಗುವ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ. ಸ್ವಲ್ಪ ನಿಮ್ ಜನ್ಮ ಜಾತಕವನ್ನ ತೋರಿಸ್ಕೊಳ್ಳೋದು ಮರಿಬೇಡಿ. ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಕ್ಕೆ ಏರುಪೇರುಗಳು, ಈ ನರಕ್ಕೆ ಮತ್ತು ದೇಹದಲ್ಲಿ ಇರ್ತಕ್ಕಂತಹ ರಕ್ತ ಪರಿಚಲನೆಗೆ ಸಂಬಂಧಪಟ್ಟ ಹಾಗೆ ಅನಾರೋಗ್ಯಗಳು ಉಂಟಾಗಬಹುದು. ಮೇಷ ರಾಶಿಯವರಿಗೆ ಜಾಗ್ರತೆಯಾಗಿ ಇರಬೇಕು. ಸ್ವಲ್ಪ ಬೇರೆಯವರಿಗೆ ಏನಾದ್ರೂ ನಾವು ಮಾತು ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಯೋಚನೆ ಮಾಡಿ ಮಾತು ಕೊಡಿ. ಯಾಕಂದ್ರೆ ಈಗ ಸದ್ಯಕ್ಕೆ ನಿಮ್ಗೆ ಶನಿ ಬಲವೂ ಇಲ್ಲ, ಗುರು ಬಲವೂ ಇಲ್ಲ. ನೆಕ್ಸ್ಟ್ ಉಚ್ಚ ಸ್ಥಾನಕ್ಕೆ 1ನೇ ತಾರೀಕು ಜೂನ್ ಬದಲಾವಣೆ ಆಗ್ತಾ ಇದ್ದಾನೆ, 4ನೇ ಮನೆಗೆ ಹೋಗ್ತಾನೆ. ಉಚ್ಚ ಸ್ಥಾನವಾಗಿರೋದ್ರಿಂದ ಅರ್ಧದಷ್ಟು ಶುಭ ಫಲಗಳನ್ನ, ಯಾಕಂದ್ರೆ 4ನೇ ಮನೆಯಲ್ಲಿ ಏನು ಗುರುಬಲ ಏನು ಇರೋದಿಲ್ಲ, ಆದ್ರೂ ಒಂದು ಅರ್ಧದಷ್ಟು ಮಾತ್ರ ಫಲವನ್ನ ನಿಮ್ಗೆ ಕೊಡ್ತಕ್ಕಂಥದ್ದು. ಹಾಗಾಗಿ ಶನಿ ಬಲವೂ ಇಲ್ಲದ, ಗುರುಬಲವೂ ಇಲ್ಲದ ಈ ಸಂದರ್ಭದಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದೇನು ಅಂದ್ರೆ ಗುರು ಶಾಂತಿ ಮತ್ತು ಶನಿ ಶಾಂತಿಯನ್ನ ಮಾಡಿಸ್ಕೊಳ್ಬೇಕು. ಈ ಗುರು ಶಾಂತಿ ಮತ್ತು ಶನಿ ಶಾಂತಿಯನ್ನ ಹೇಗಪ್ಪ ಮಾಡಿಸ್ಕೊಳ್ಳೋದು ಅಂತ ಹೇಳಿದ್ರೆ 31ನೇ ತಾರೀಕು 5ನೇ ತಿಂಗಳು 2026 ಒಂದು ಶುಭ ಭಾನುವಾರದ ಪೌರ್ಣಮಿ ದಿವಸ, ಭಾನುವಾರದ ಪೌರ್ಣಮಿ ದಿವಸ ವಿಶೇಷವಾಗಿ ನಾವು ಗುರು ಮಹಾಯಾಗವನ್ನ ಮಾಡ್ತಾ ಇದ್ದೇವೆ. ಆ ಗುರು ಮಹಾಯಾಗದಲ್ಲಿ ಬಂದು ನಿಮ್ಮ ಹೆಸರಿನಲ್ಲಿ ರಾಶಿ, ನಕ್ಷತ್ರ, ಗೋತ್ರದ ಸಂಕಲ್ಪವನ್ನ ಮಾಡಿಕೊಂಡು ವಿಶೇಷವಾಗಿ ಅಲ್ಲಿ ಕೊಡ್ತಕ್ಕಂತಹ ಬೃಹಸ್ಪತಿ ಕವಚವನ್ನ ನೀವು ಧರಿಸ್ಕೊಳ್ಳೋದ್ರಿಂದ ನಿಮಗೆ ಈ ಒಂದು ಗುರು 4ನೇ ಮನೆಯ ಪ್ರಭಾವದಿಂದ ಏನು ಅಶುಭ ಫಲಗಳು ಬರುತ್ತಲ್ಲ ಅದೆಲ್ಲ ಹೋಗುತ್ತೆ. ಜೊತೆಗೆ ನಿಮ್ ಜನ್ಮ ಜಾತಕದಲ್ಲಿ ಗುರುವಿನಿಂದ ಏನಾದ್ರೂ ಬರಬೇಕಾದಂತಹ ಫಲಗಳು ಬರದೇ ಹೋಗ್ತಾ ಇದ್ರೆ ಅದು ನಿಮಗೆ ಸಿಗುವ ಹಾಗಾಗತ್ತೆ. ಅದನ್ನ ಯಾವಾಗ್ಲೂ ಧರಿಸ್ಕೊಂಡಿರಬೇಕು ದೇಹದಲ್ಲಿ, ಅಥವಾ ನಿಮ್ಮ ಪಾಕೆಟ್ ನಲ್ಲಿ ಇಟ್ಕೊಂಡಿದ್ರು ಅಡ್ಡಿ ಇಲ್ಲ. ಜೊತೆಗೆ ಅಕ್ಷತ ಪ್ರಸಾದವನ್ನು ಕೊಡ್ತೀವಿ. ಆ ಅಕ್ಷತೆಯನ್ನ ಸ್ವಲ್ಪ ನಿಮ್ಮ ಒಂದು ಪಾಕೆಟ್ ನಲ್ಲಿ ಮತ್ತು ಒಂದು ಸ್ವಲ್ಪ ನಿಮ್ಮ ದೇವರ ಮನೆಯಲ್ಲಿ ಇಟ್ಕೊಂಡು ಪ್ರತಿನಿತ್ಯ ಅದಕ್ಕೆ ನಮಸ್ಕಾರ ಪೂಜೆಗಳನ್ನ ಮಾಡ್ಕೊಳ್ತಾ ಹೋಗ್ಬೇಕು. ಗುರುವಿನ ಆಶೀರ್ವಾದ ಸಿಗ್ತದೆ. ಇನ್ನು 12ನೇ ತಾರೀಕು 7ನೇ ತಿಂಗಳು 2026 ಜುಲೈನ ಈ ಒಂದು ವಿಶೇಷ ಪ್ರದೋಷದ ಸಂದರ್ಭದಲ್ಲಿ ಶನಿ ಮಹಾಯಾಗವನ್ನು ಮಾಡ್ತಾ ಇದ್ದೇವೆ. ಈ ಶನಿ ಮಹಾಯಾಗದಲ್ಲಿ ನೀವು ಬಂದು ಪಾಲ್ಗೊಂಡು ನಿಮ್ಮ ಅನೇಕವಾಗಿರ್ತಕ್ಕಂತಹ ಶನಿ ದೋಷಗಳು 7.5 ನಡೀತಾ ಇದೆ ನಿಮ್ಗೆ ಈಗಾಗಲೇ, ಅದ್ರ ಬಗ್ಗೆ ಯೋಚನೆ ಮಾಡಿ ಶನಿ ಶಾಂತಿಯನ್ನು ಸಹ ನೀವು ಅಲ್ಲಿ ಮಾಡಿಸ್ಕೊಳ್ಳಿ. ನೀವೇ ಸ್ವತಃ ಶನಿದೇವರಿಗೆ ಅಭಿಷೇಕವನ್ನ ಮಾಡ್ತಕ್ಕಂಥದ್ದು, ಎಳ್ಳೆಣ್ಣೆಯ ಮುಖಾಂತರವಾಗಿ ಅಭಿಷೇಕವನ್ನ ಮಾಡುವಂತಹ ಸುವರ್ಣ ಅವಕಾಶವನ್ನ ನಾವು ನಿಮಗೆ ಕಲ್ಪಿಸ್ತಾ ಇದ್ದೇವೆ. ಅದನ್ನು ಸಹ ನೀವು ಉಪಯೋಗಿಸ್ಕೊಳ್ಬಹುದು. ಯಾರು ಬೇಕಾದ್ರೂ ಬಂದು ಈ ಗುರು ಶಾಂತಿ ಮತ್ತು ಶನಿ ಶಾಂತಿಗೆ ಪಾಲ್ಗೊಳ್ಬಹುದು. ಗುರು ಶಾಂತಿ ನಡೀತಕ್ಕಂತಹ ದಿನಾಂಕ 31/5/2026. ಅದೇ ರೀತಿಯಾಗಿ ಶನಿ ಶಾಂತಿಯು ನಡೀತಕ್ಕಂತಹ ಒಂದು ದಿನಾಂಕ 12ನೇ ತಾರೀಕು 7ನೇ ತಿಂಗಳು 2026. ಸ್ಥಳ ಸ್ವಲ್ಪ ನಂತರದಲ್ಲಿ ನಾವು ಕೊಡ್ತೇವೆ. ಎರಡು ಸಹ ವಿಶೇಷವಾಗಿ ನಮ್ಮ ಆಶ್ರಮದಲ್ಲಿ ನಡೀತಕ್ಕಂಥದ್ದು. ಎರಡರ ಒಂದು ಸಮಯ ಸಂದರ್ಭಗಳನ್ನು ನೋಡಿಕೊಂಡು ನಿಮಗೆ ತಿಳಿಸ್ಕೊಡ್ತೇವೆ. ಅದರ ಆಧಾರದಲ್ಲಿ ಆಯಾ ಕ್ಷೇತ್ರಕ್ಕೆ ಬಂದು ನೀವು ಮಾಡ್ಕೊಳ್ಳಿ, ಅನುಕೂಲಗಳು ಉಂಟಾಗ್ಲಿ. ಇದಕ್ಕಿರ್ತಕ್ಕಂಥದ್ದು ಶುಲ್ಕ ಒಬ್ಬರಿಗೆ 800 ರೂಪಾಯಿಗಳು. ಶನಿಯಾಗಕ್ಕೆ 800 ಮತ್ತು ಗುರುಯಾಗಕ್ಕೆ 800 ರೂಪಾಯಿಗಳು. ನೋಡಿ, ಅತ್ಯಂತ ಕಡಿಮೆ ಬೆಲೆಯಲ್ಲಿ ನಿಮಗಿರ್ತಕ್ಕಂತಹ ದೋಷಗಳನ್ನ ನಾವು ಕ್ಲಿಯರ್ ಮಾಡುವಂತಹ ಪ್ರಯತ್ನ ಹೇಳಿದ ರೀತಿನಲ್ಲೇ ನೀವು ಮಾಡ್ಕೊಳ್ತಾ ಬನ್ನಿ. ಇನ್ನು ಶನಿ ಮಹಾಯಾಗದಲ್ಲಿ ನಿಮ್ಗೆ ಶನಿ ಶ್ರೀರಕ್ಷೆಯನ್ನು ಕೊಡ್ತೀವಿ. ಶನಿ ಶ್ರೀರಕ್ಷೆಯನ್ನ ನೀವು ಇಟ್ಕೊಂಡು ನಿಮ್ಮ ಮನೆಯಲ್ಲಿ ಇಟ್ಕೊಂಡು ಅದಕ್ಕೆ ಒಂದು ಪ್ರತಿ ದಿವಸ ನಮಸ್ಕಾರಗಳನ್ನ, ಪ್ರತಿ ಶನಿವಾರದ ದಿವಸ ಅದಕ್ಕೆ ಧೂಪ ದೀಪಗಳನ್ನ ಮಾಡೋದ್ರಿಂದ ನಿಮ್ಗೆ ಒಳ್ಳೆ ವಿಶೇಷವಾದ ಅನುಗ್ರಹ ಪ್ರಾಪ್ತಿ ಆಗ್ತದೆ. ಶುಭವಾಗ್ಲಿ, ಮಂಗಳವಾಗ್ಲಿ ಅಂತ ಹೇಳ್ತಾ, ಇನ್ನು ಮೇಷರಾಶಿಯವರ ಮಾರ್ಚ್ ತಿಂಗಳ ಭವಿಷ್ಯದ ಕಡೆ ಇನ್ನೊಂದಷ್ಟು ಗಮನವನ್ನ ಕೊಡೋದಾಯ್ತು ಅಂತ ಹೇಳಿದ್ರೆ ಹಣಕಾಸಿನ ವಿಚಾರ. ಹಣಕಾಸಿನ ವಿಚಾರ ಅಂತ ಬಂದ ಸಂದರ್ಭಕ್ಕೆ ನಿಮಗೆ ಒಂದಷ್ಟು ಮುಂದೇನು ಹೋಗುತ್ತೆ ಮತ್ತೆ ಹಿಂದೇನು ಬರುತ್ತೆ. ನಿಮ್ ಕೈಗೆ ಬಂದು ಸೇರಿದಂತ ಹಣಗಳು ಕೈ ಕೂಡದೆ
ಸುಮ್ನೆ ಖರ್ಚಾಗ್ತಕ್ಕಂಥದ್ದು, ಹಾಸ್ಪಿಟಲ್ಗಳಿಗೆ ಹೆಚ್ಚಿಗೆ ಖರ್ಚಾಗುವಂಥದ್ದು, ಯಾರನ್ನು ನಂಬಿ ನೀವು ದುಡ್ಡು ಕೊಟ್ಬಿಡ್ತೀರಿ, ಆ ದುಡ್ಡು ಕೊಟ್ಬಿಟ್ಟು ನೀವು ಅದರಿಂದ ಸುಮ್ನೆ ನೀವು ಕಷ್ಟಕ್ಕೆ ಸಿಕ್ಕಾಕೊಳ್ತಕ್ಕಂಥದ್ದು, ಈ ರೀತಿಯಾದಂಥ ಕೆಲವೊಂದು ವನವಾಸಗಳನ್ನು ಸಹ ನೀವು ಪಡ್ಬೇಕಾಗತ್ತೆ. ನಮಗೆ ಯುಗಾದಿ ಹಬ್ಬದ ಹೊಸ ವರ್ಷದ ಮೊದಲನೆಯ ತಿಂಗಳು ಅಷ್ಟೊಂದು ಉತ್ತಮ ರೀತಿಯಲ್ಲಿ ಕಾಣ್ತಾ ಇಲ್ಲ. ಕಾರಣ ಗ್ರಹಣದ ಛಾಯೆ. ಆ ಗ್ರಹಣದ ಛಾಯೆ ಮುಗಿತಾ ಇದ್ದ ಹಾಗೆ ಬದಲಾವಣೆಗಳಾಗ್ತಕ್ಕಂತಹ ಗ್ರಹ ಸ್ಥಿತಿಗಳು ನಿಮ್ಗೆಲ್ಲ ಸಹ ಅನುಕೂಲ ಮಾಡ್ಕೊಡುತ್ತವೆ. ಹಣಕಾಸುಗಳು ನೋಡಿ, ವ್ಯಯಸ್ಥಾನದಲ್ಲಿ ಉಚ್ಚಂಗತನಾಗಿ ಬರ್ತಕ್ಕಂತಹ ಶುಕ್ರನಿಗೆ 12ನೇ ಮನೆ ತುಂಬಾ ಒಳ್ಳೆಯದು, ಏನಿಲ್ಲ. ಹಾಗಾಗಿ ನಿಮ್ಗೆ ಹಣದ ಒಳಹರಿವನ್ನು ತುಂಬಾ ಚೆನ್ನಾಗಿ ಕೊಡ್ತಾನೆ. ಆದರೆ ನಿಮಗೆ ಹಾಗೆ ಖರ್ಚುಗಳನ್ನು ಸಹ ಮಾಡಿಸ್ತಾನೆ. ದುಡ್ಡು ತಂದು ಕೊಡ್ತಾನೆ, ದುಡ್ಡನ್ನು ಖರ್ಚು ಸಹ ಮಾಡಿಸ್ತಾನೆ. ಹಾಗಾಗಿ ಸ್ವಲ್ಪ ಜಾಗ್ರತೆಯಾಗಿದ್ದು ಬೇಕಾಗಿದ್ದಕ್ಕೆ ಮಾತ್ರ ಖರ್ಚು ಮಾಡಿಕೊಂಡು ಬೇಡದೇ ಇದ್ದಾಗ ಅದಕ್ಕೆ ಖರ್ಚು ಮಾಡಕ್ ಹೋಗೋದು ಬೇಡ. ಭಗವಂತ ಕೊಟ್ಟ ಕೆಲವೊಮ್ಮೆ ನಾವು ಬಚ್ಚಿಟ್ಕೊಂಡು ತಿನ್ಬೇಕಾಗತ್ತಂತೆ. ಇದೆ ಅಂತ ಹೇಳಿ ಎಲ್ಲರಿಗೂ ಕೊಡೋದಲ್ಲ, ಎಲ್ಲರಿಗೂ ಮಾಡೋದಲ್ಲ. ಕೆಲವೊಬ್ರಿಗೆ ಮಾಡ್ಲೇಬೇಕಾದಂತಹ ವ್ಯಕ್ತಿಗಳಿಗೆ, ಜೀವಿಗಳಿಗೆ ಮಾಡಿ. ಎಲ್ಲರಿಗೂ ಮಾಡುವಂಥದ್ದು ಅದು ಸಲ್ತಕ್ಕಂಥ ವಿಚಾರ ಅಲ್ಲ. ಸೊ ಹಾಗಾಗಿ ಮೇಷರಾಶಿಯವರಿಗೆ ಈ ಒಂದು ನಮ್ಮ ಒಂದು ಫಾಲ್ಗುಣ ಮತ್ತು ಚೈತ್ರ ಮಾಸದ ವಿಶೇಷವಾದಂತಹ ಈ ಎರಡೂ ಮಾಸದ ಫಲಗಳನ್ನ ನೋಡೋದಾಯ್ತು ಅಂದ್ರೆ ಮಧ್ಯಮ ಫಲಗಳಿದ್ದಾವೆ. ಯೋಚನೆ ಮಾಡುವಂತ ಅವಶ್ಯಕತೆ ಇಲ್ಲ. ಧೈರ್ಯವಾಗಿದ್ದು ಜೀವನ ಮುಂದುವರಿಸಿ. ನಿಮ್ಮೆಲ್ಲರಿಗೂ ಸಹ ಶುಭವಾಗ್ಲಿ, ಮಂಗಳವಾಗ್ಲಿ ಅಂತ ಹೇಳ್ತಾ, ಜೀವನದಲ್ಲಿರ್ತಕ್ಕಂತಹ ಎಲ್ಲ ಕಷ್ಟ ನಷ್ಟಗಳು ಸಹ ಪರಿಹಾರವಾಗ್ಲಿ. ಪರಿಹಾರದ ವಿಭಾಗ ಮೊದಲನೆಯದ್ದಾಗಿ ಸಾಮಾಜಿಕ ಪರಿಹಾರ. ಸಾಮಾಜಿಕ ಪರಿಹಾರ ಅಂತ ಹೇಳಿದಾಗ ಪ್ರಕೃತಿಯನ್ನು ಉಳಿಸಿ, ಪ್ರಕೃತಿಯನ್ನು ಬೆಳೆಸಿ, ಇನ್ನಿತರ ಜೀವ ಜಂತುಗಳಿಗೆ ಒಂದಿಷ್ಟು ಆಸರೆಯಾಗಿರಿ. ಮುಂದಿನ ಪೀಳಿಗೆಯ ಉಸಿರು ಚೆನ್ನಾಗಿರ್ಬೇಕಂದ್ರೆ ಹಿಂದೆ ಹಸಿರನ್ನು ಉಳಿಸ್ಕೊಳ್ಬೇಕು. ಹಸಿರನ್ನ ಉಳಿಸ್ಕೊಳ್ಳೋದ್ರ ಬಗ್ಗೆ ಜಾಗೃತರಾಗಿ. ಮತ್ತು ಇನ್ನೇನು ನಮಗೆ ಬಿಸಿಲಿನ ತಾಪ ಜಾಸ್ತಿ ಆಗ್ತಾನೆ ಇದೆ. ಪ್ರತಿ ವರ್ಷ ಹೇಳೋ ಹಾಗೆ ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಒಂದು ಸಣ್ಣ ಸಣ್ಣ ಕುಂಡಗಳಲ್ಲಿ, ಸಣ್ಣ ಸಣ್ಣ ಬಟ್ಟಲುಗಳಲ್ಲಿ, ಪ್ಲಾಸ್ಟಿಕ್ ಕಂಟೈನರ್ಗಳಲ್ಲಿ ನೀರನ್ನ ಇಡ್ತಾ ಬನ್ನಿ. ಅದೆಷ್ಟೋ ಜೀವಿಗಳಿಗೆ ನೀವು ಕೊಡ್ತಕ್ಕಂತಹ ಒಂದು ಹನಿಯ ನೀರು ಅವುಗಳ ಪ್ರಾಣವನ್ನ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಒಂದು ಜೀವಿಯ ಪ್ರಾಣವನ್ನ ಉಳಿಸಿದಂತಹ ಪುಣ್ಯದ ಫಲ ನಿಮಗೆ ಸಿಗುತ್ತೆ. ಈ ಒಂದು ಕೆಲಸ ಮಾಡೋದನ್ನ ಮರೆಯಕ್ ಹೋಗೋದು ಬೇಡ. ನಾವು ಪ್ರಕೃತಿಯಲ್ಲಿ ಬದುಕ್ತಾ ಇದ್ದೇವೆ, ಪ್ರಕೃತಿಯನ್ನ ಉಳಿಸ್ಕೊಳ್ಳೋಣ, ಪ್ರಕೃತಿಯ ಜೊತೆಗೆ ಬದುಕೋಣ. ಪ್ರತಿ ಜೀವಿಯೂ ಅಷ್ಟೇ ಪ್ರಕೃತಿ ಜೊತೆಗೆ ಇದ್ದಾವೆ. ಮನುಷ್ಯನೇ ವಿಮುಖನಾಗಿ ಹೋಗ್ತಾ ಇರೋದು. ನೀವು ಮಾಡುವಂತಹ ಆ ಸಣ್ಣ ಕೆಲಸ ನಿಮ್ ಜೀವನನೂ ಬದಲಾವಣೆ ಮಾಡುತ್ತೆ. ಪ್ರಕೃತಿಯನ್ನ, ಪಕ್ಷಿಗಳನ್ನ, ಪ್ರಾಣಿಗಳನ್ನ, ಪಶುಗಳನ್ನ ಕಾಪಾಡಿದ್ದಕ್ಕೆ ಪಶುಪತಿನಾಥನೇ ನಿಮ್ಗೆ ಹರಸಿ ಹಾರೈಸ್ತಾನೆ. ಆಗ ಈ ಜಾತಕದ ಗೊಡವೆಗಳೇ ಬೇಕಾಗಿರೋದಿಲ್ಲ. ಆ ರೀತಿಯಾಗಿ ಬದುಕಿ ಬಾಳಿ. ಶುಭವಾಗ್ಲಿ. ಇನ್ನು ಆಧ್ಯಾತ್ಮಿಕ ಪರಿಹಾರ. ಆಧ್ಯಾತ್ಮಿಕ ಪರಿಹಾರ ಅಂತ ಬಂದಾಗ ವಿಶ್ವನಾಥ ಅಷ್ಟಕಂ ಸ್ತೋತ್ರವನ್ನ ಪ್ರತಿನಿತ್ಯ ಪಠಣ ಮಾಡಿ. ನೋಡಿ, ಇಲ್ಲಿ ಚಂದ್ರಗ್ರಹಣವಾಗ್ತಾ ಇರುವಂತಹ ಸಂದರ್ಭ. ಹಾಗಾಗಿ ಚಂದ್ರಗ್ರಹಣದ ಈ ಶುಭ ಸಂದರ್ಭದಲ್ಲಿ ಸೋಮನಾಥನನ್ನ, ಚಂದ್ರಶೇಖರನನ್ನ, ವಿಶ್ವನಾಥನನ್ನ ಆರಾಧನೆ ಮಾಡಿ ಶುಭವಾಗ್ಲಿ, ಮಂಗಳವಾಗ್ಲಿ ಅಂತ ಹೇಳ್ತಾ ಮೇಷರಾಶಿಯವರ ಈ ಒಂದು ವಿಶೇಷವಾದಂತಹ ಮಾಸ ಭವಿಷ್ಯದ ಮತ್ತು ಗ್ರಹಣದ ಛಾಯೆ ಇರತಕ್ಕಂತಹ ಮಾರ್ಚ್ ತಿಂಗಳ ಮಾಸ ಭವಿಷ್ಯವನ್ನ ತಿಳ್ಕೊಂಡಿದ್ದೀರಿ. ಶುಭವಾಗ್ಲಿ, ಮಂಗಳವಾಗ್ಲಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.